ಫೈನಲಿ ಮಾಮ್ಸ್ ಒನ್ ಆಫ್ ದ ಬೆಸ್ಟ್ ಇವತ್ತಂತೂ ಡೇ. ಅಂದ್ರೆ ಒಂದು ಬೇಜಾರು ಏನಪ್ಪಾ ಅಂತ ಹೇಳಿದ್ರೆ ಫ್ಯಾನ್ಸ್ ಗಳಿಗೆ ಲೈವ್ ಸ್ಟ್ರೀಮಿಂಗ್ ಆಗ್ಲಿಲ್ಲ. ವಿರಾಟ್ ಅಂಡ್ ರೋಹಿತ್ ಫ್ಯಾನ್ಸ್ ಗಳಂತೂ ಸಿಕ್ಕಾಪಟ್ಟೆ ನಿರಾಸೆ. ಅದ್ರಲ್ಲಂತೂ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ನಿರಾಸೆ ನಮ್ಮ ಆರ್-ಸಿ-ಬಿ ಫ್ಯಾನ್ಸ್ ಗಳಿಗೆ. ಯಾಕಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಇದ್ದದ್ದು ಚಿನ್ನಸ್ವಾಮಿಲಿ ಆಟ ಆಡ್ಬೇಕು ಅಂತ ಹೇಳ್ಕೊಂಡು ಎಸ್ ಚಿನ್ನಸ್ವಾಮಿನೇ ನಾವು ಹೋಮ್ ಗ್ರೌಂಡ್ ಹಾಕೊಂಡು ಅದು ರೀತಿಯಾಗಿ ವಿಜಯ್ ಹಜಾರೆ ಟ್ರೋಫಿಲಿ ಇವತ್ತಿನ ಮ್ಯಾಚ್ ಕೂಡ ಡೆಲ್ಲಿ ವರ್ಸಸ್ ಏನಾಗಿತ್ತು, ಡೆಲ್ಲಿ ವರ್ಸಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗ್ತಿತ್ತು ಡೆಲ್ಲಿಗೆ. ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಆಟ ಆಡ್ತಿರುವಂತ ಟೀಮ್ ಆಗಿತ್ತು. ಆದ್ರೆ ಡೆಲ್ಲಿ ಸ್ವಲ್ಪ ಆಂಧ್ರ ಎರಡು ಕೂಡ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗಿತ್ತು. ಅಂದ್ರೆ ಎರಡು ಟೀಮ್ಸ್ ಗಳು ಕೂಡ ಒನ್ ಆಫ್ ದ ಟಫ್ ಫೈಟ್ ನ ಕೊಟ್ಟಿತ್ತು 50 ಓವರ್ಸ್ ಆಗಿರೋದ್ರಿಂದ. ಎಸ್ ಕಿಂಗ್ ಕೊಹ್ಲಿ ಅವರಿಗೆ ಸ್ಥಾನ ಸಿಕ್ಕಿತ್ತು. ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಯ್ತು ಕಿಂಗ್ ಕೊಹ್ಲಿ ಅವ್ರಿಗೂ ಕೂಡ. ಅವ್ರ ಫಾರ್ಮ್ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಗಳನ್ನು ಕೂಡ ಒಳ್ಳೆದಾಗಿ ಸ್ಕೋರ್ ಮಾಡ್ತಾನೆ ಇರೋದು ಕಿಂಗ್ ಕೊಹ್ಲಿ ಅವರು. ಅದೇ ರೀತಿ ಒಂದ್ ಏನಪ್ಪಾ ಅಂತ ನಮ್ಮ ಚಿನ್ನಸ್ವಾಮಿ ಕ್ರೌಡ್ ನ ಅಂದ್ರೆ ತಡಿಲಿಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಬೇರೆ ಕಡೆ ಆಗಿರೋದ್ರಿಂದ ಇವತ್ತು ಲೈವ್ ಸ್ಟ್ರೀಮಿಂಗ್ ಆಗ್ಲಿಲ್ಲ. ಅದ್ರಲ್ಲಿ ಮೇನ್ ಹಾಕೊಂಡು ಆಕ್ಚುಲ್ ಹಾಕೊಂಡು ಈ ಮ್ಯಾಚ್ ಮಾತ್ರ ಆಗ್ಲಿಲ್ಲ. ಫ್ಯಾನ್ಸ್ ಗಳಿಗೂ ಕೂಡ ಅಟೆಂಡೆನ್ಸ್ ಕೂಡ ಇರಲಿಲ್ಲ. ಜಸ್ಟ್ ಸ್ಕೋರ್ ಬೋರ್ಡ್ ಅಷ್ಟೇ ನೋಡ್ತಾ ಇರೋದಷ್ಟೇ ಬಿಟ್ರೆ ಕಿಂಗ್ ಕೊಹ್ಲಿ ಅವರ ಬ್ಯಾಟಿಂಗ್ ಪ್ರದರ್ಶನ ನೋಡ್ಲಿಲ್ಲ. ಏನಾದ್ರು ಇವಾಗ ಯೂಟ್ಯೂಬ್ ಅಲ್ಲಿ ಏನಾದ್ರು ಹೈಲೈಟ್ಸ್ ಬಿಟ್ರೆ ಬಿಡ್ಬೋದು ಅಷ್ಟೇ ಬಿಟ್ರೆ ಇಲ್ದಿರ ಅದು ಇಲ್ಲ. ಒನ್ ಆಫ್ ದ ಕ್ರೇಜಿಯಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ಕಿಂಗ್ ಕೊಹ್ಲಿ ಅವರು. ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಎರಡು ಜನ ಕೂಡ ರೋಹಿತ್ ಶರ್ಮಾ ಅಂಡ್ ಇಲ್ಲಿ ವಿರಾಟ್ ಕೊಹ್ಲಿ ಅವರು. ರೋಹಿತ್ ಶರ್ಮಾ ಅವರು ಮಹಾರಾಷ್ಟ್ರ ಅಂದ್ರೆ ಮುಂಬೈ ಪರವಾಗಿ ಆಟ ಆಡಿರುವಂತದ್ದು. ಮುಂಬೈನಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ರೋಹಿತ್ ಶರ್ಮಾ ಅವರು ಕೂಡ. ಅವ್ರು ಯಾವ ರೀತಿ ಆಟ ಆಡ್ತಾರೆ ಗೊತ್ತಿರ್ಬೋದು. ಅಟ್ಯಾಕಿಂಗ್ ಕ್ರಿಕೆಟ್ ಆಡುವಂತ ರೋಹಿತ್ ಶರ್ಮಾ ಅವರು ಒನ್ ಆಫ್ ದ ಬೆಸ್ಟ್ ಫಿಫ್ಟೀಸ್ ನನ್ನ ಪ್ರಕಾರ 28 ಬಾಲ್ಸ್ ಅಲ್ಲಿ ಫಿಫ್ಟೀಸ್ ಕಂಪ್ಲೀಟ್ ಮಾಡ್ಕೊಂಡು ಅದೇ ಫ್ಲೋ ನಲ್ಲಿ ಅವ್ರು ಕಂಟಿನ್ಯೂ ಮಾಡ್ಕೊಂಡು 155 ರನ್ಸ್ ನ ಹೊಡೆದಿರೋದು ಅಂತ ಹೇಳ್ಬೋದು ಜಸ್ಟ್ 94 ಬಾಲ್ಸ್ ಅಲ್ಲಿ. ಈ ಕಡೆ ಆಂಧ್ರ ಜೊತೆ ಕಿಂಗ್ ಕೊಹ್ಲಿ ಅವ್ರಿಗೆ 298 ಏನೋ ಟಾರ್ಗೆಟ್ ಇತ್ತು. ರಿಷಬ್ ಪಂತ್ ಅವರ ಕ್ಯಾಪ್ಟನ್ಸ್ ಅಲ್ಲಿ ಹೋಗ್ತಾ ಇರುವಂತದ್ದು. ಕಿಂಗ್ ಕೊಹ್ಲಿ ಅಂಡ್ ನಿತೀಶ್ ರಾಣ್ ಅವರು ಒಳ್ಳೆದಾಗಿ ಫಿನಿಶ್ ಮಾಡಿದ್ರು ಇಂಟ್ ವಿಕೆಟ್ ಇಂದ ಈಸಿಯಾಗಿ ಡೆಲ್ಲಿ. ಅದು ಕೂಡ 298ನ 37 ಓವರ್ ಅಲ್ಲಿ ಏನೋ ಹೊಡೆದಾಗ ಒಂದು 300 ರನ್ ಅಂತ ಹೇಳ್ಕೊಳ್ಳಿ. 37-38 ಓವರ್ ಒಳಗೆ ಈಸಿಯಾಗಿ ಇಲ್ಲಿ ಡಾಮಿನೇಟ್ ಮಾಡದಂತಾನೆ ಹೇಳ್ಬೋದು ಡೆಲ್ಲಿ. ಯಾಕಪ್ಪ ಅಂದ್ರೆ ಚೇಸ್ ಮಾಸ್ಟರ್ ಅಂದ್ರೆ ವಿರಾಟ್ ಕೊಹ್ಲಿ ಅವರಲ್ಲಿ ಇರೋದ್ರಿಂದ ಒನ್ ಆಫ್ ದ ಬೆಸ್ಟ್ 101 ಬಾಲ್ ಅಲ್ಲಿ 131 ಅಂದ್ರೆ ಒಳ್ಳೆದಾಗಿ ಸ್ಟ್ರೈಕ್ ರೇಟ್ ಎಲ್ಲ ಹೊಡಿತಾ ಇರುವಂತದ್ದು. ಸೆಟ್ಲ್ ಆದ್ಮೇಲೆ 92 ಬಾಲ್ ಸೆಂಚುರೀಸ್ ಗಳನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ಅಂತೂ ಒಳ್ಳೆದಾಗಿ ಹಿಟ್ಟಿಂಗ್ ನ ಮಾಡೋದು ಇಲ್ಲಿ ಕಿಂಗ್ ಕೊಹ್ಲಿ ಅವರು ಅಂತಾನೆ ಹೇಳ್ಬೋದು. ಅದಕ್ಕೂ ಮೊದಲು ಕೂಡ ಫಿಫ್ಟೀಸ್ ಕೂಡ ಅಂದ್ರೆ 20, 30, 35, 40 ಬಾಲ್ಸ್ ಒಳಗೆ ಇಲ್ಲಿ ಈಸಿಯಾಗಿ ಕಿಂಗ್ ಕೊಹ್ಲಿ ಅವರು ಫಿಫ್ಟೀಸ್ ಕೂಡ ಕಂಪ್ಲೀಟ್ ಮಾಡಿರೋದು ಅಂತಾನೆ ಹೇಳ್ಬೋದಾಗಿದೆ. ಅದ ನಂತರ ಅಂತೂ ಒಂದೇ ಫ್ಲೋ ನಲ್ಲಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಂತೂ ಒನ್ ಆಫ್ ದ ಬೆಸ್ಟ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕನ್ಸಿಸ್ಟೆನ್ಸಿ ಹಾಕೊಂಡು ಇವರಿಬ್ರು ಕೂಡ ಎಲ್ಲಿ ಆಸ್ಟ್ರೇಲಿಯಾ ಆಗಿರುವ ಸೌತ್ ಆಫ್ರಿಕಾ ಎರಡು ಟೀಮ್ಸ್ ನ ವಿರುದ್ಧ ಸೆಂಚುರಿ ಹೊಡ್ಕೊಂಡು ಬಂದಿರುವಂತದ್ದು. ಮತ್ತೆ ನೆಕ್ಸ್ಟ್ ಓಡಿಐ ಸೀರೀಸ್ ಕೂಡ ಇಲ್ಲಿ ನ್ಯೂಜಿಲೆಂಡ್ ಜೊತೆ ನಮ್ಮ ಇಂಡಿಯಾದಲ್ಲಿ ಇರೋದ್ರಿಂದ ಎಲ್ಲದೂ ಕೂಡ ಫಾರ್ಮ್ ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಇದ್ರು ಕೂಡ ರನ್ಸ್ ಸ್ಕೋರ್ ಮಾಡ್ಲಿಕ್ಕೆ ಈಸಿ ಆಗತ್ತೆ ಅನ್ನೋದು ಇಬ್ರಿಗೂ ತಲೆಯಲ್ಲಿದ್ದದ್ದು. ಇವತ್ತಿನ ಮ್ಯಾಚ್ ಅಂತೂ ರಂಜಿ ಟ್ರೋಫಿ ಅಲ್ಲ, ಇಲ್ಲಿ ಎಸ್ ವಿಜಯ್ ಹಜಾರೆ ಟ್ರೋಫಿಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗಿರೋದಂತ ಕಿಂಗ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವರಿಗೆ ಆಟ ಆಡೋದಕ್ಕೆ ಇಬ್ರು ಕೂಡ ಸಾರ್ಥಕ ಆಗಿತ್ತು. ಅಂದ್ರೆ ಒಳ್ಳೆದಾಗಿ ರನ್ ಸ್ಕೋರ್ ಮಾಡಿರೋದ್ರಿಂದ. ಮತ್ತೆ ಕಿಂಗ್ ಕೊಹ್ಲಿ ಅವರು 16,000 ರನ್ಸ್ ಅಂಡ್ ತೆಂಡೂಲ್ಕರ್ ಅವ್ರಿಗೆ ಜಸ್ಟ್ 2 ಸೆಂಚುರಿ ಎಬೋವ್ ಇರೋದಷ್ಟೇ ಬಿಟ್ರೆ ತೆಂಡೂಲ್ಕರ್ ನನ್ನ ಪ್ರಕಾರ 60 ಸೆಂಚುರೀಸ್ ಗಳನ್ನ ಹೊಡೆದಿರೋದು ಓಡಿಯ ಅಂದ್ರೆ ಗ್ರೇಡ್ ಎ ನಲ್ಲಿ. ನನ್ನ ಪ್ರಕಾರ ಇವ್ರದ್ದು 58 ಆಗಿರುವಂತದ್ದು ಅಥವಾ 68 ಏನೋ ನನ್ನ ಪ್ರಕಾರ. ಅವ್ರದ್ದು 70 ಆಗಿರುವಂತದ್ದು ನನ್ನ ಪ್ರಕಾರ 58 ಇರ್ಬೇಕು ಹೆಚ್ಚಾಗಿ. ಅದೇ ರೀತಿ ರೋಹಿತ್ ಶರ್ಮಾ ಅವರು ಅಂತ ಒನ್ ಆಫ್ ದ ಬೆಸ್ಟ್ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿರುವಂತದ್ದು. ಒಳ್ಳೆ ಗ್ರೇಡ್ ಎ ಅಲ್ಲಿ ಎಲ್ಲರೂ ಕೂಡ ಇವರಿಬ್ರು ಕೂಡ ಒಳ್ಳೆ ಸ್ಕೋರ್ ರನ್ಸ್ ನ ಮಾಡಿರುವಂತ ಬೆಸ್ಟ್ ಕ್ರಿಕೆಟ್ ಆಗ್ತಾರೆ. ಮತ್ತೇನಪ್ಪಾ ಅಂತ ಇಬ್ರು ಜನ ಕೂಡ ಅಂದ್ರೆ ಸೀನಿಯರ್ಸ್ ಇಂಡಿಯನ್ ಟೀಮ್ ಆಟ ಆಡ್ಕೊಂಡು ನೆಕ್ಸ್ಟ್ ಅಲ್ಲಿ ಇಲ್ಲಿ ಈ ರೀತಿ ವಿಜಯ್ ಹಜಾರೆ ಟ್ರೋಫಿ ಅಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಮತ್ತೆ ಸೆಂಚುರಿ ಹೊಡೆದಿರುವಂತ ಏಕೈಕ ಇಬ್ಬರು ದಿಗ್ಗಜ ಬ್ಯಾಟರ್ ಆಗ್ತಾರೆ ಅಂತಾನೆ ಹೇಳ್ಬೋದು ಕಿಂಗ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವರು. ಒನ್ ಆಫ್ ದ ಬೆಸ್ಟ್ ಮ್ಯಾಚ್. ಆದ್ರೆ ಫ್ಯಾನ್ಸ್ ಗಳಿಗೆ ಮಿಸ್ ಆಗಿರೋದಂತ ಹೌದು ಇವರ ಸ್ಕೋರ್ ರನ್ಸ್ ಗಳು ಯಾವ ರೀತಿ ಶಾರ್ಟ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ರು ಇದೊಂದು ಸ್ವಲ್ಪ ಜಸ್ಟ್ ಮಿಸ್ ಆಗಿರೋದಷ್ಟೇ ಬಿಟ್ರೆ ಮತ್ತೆಲ್ಲ ಕೂಡ ನಮ್ಗೇನಾಗಲ್ಲ. ಒಟ್ನಲ್ಲಿ ನಾವು ಸ್ವಲ್ಪ ಹೈಲೈಟ್ಸ್ ಅವ್ರು ನೋಡ್ಕೊಳ್ಬೋದಾಗತ್ತೆ. ಆದ್ರೂ ಕೂಡ ಲೈವ್ ಸ್ಟ್ರೀಮಿಂಗ್ ಮಾಡ್ಬೇಕಾಗಿತ್ತು. ಅಂದ್ರೆ ಅವ್ರಿಗೆ ಲಾಸ್ ಅಷ್ಟೇ ಬಿಟ್ರೆ ಫ್ಯಾನ್ಸ್ ಗಳು ಎಲ್ಲರೂ ಕೂಡ 100% ನೋಡೇ ನೋಡ್ತಿರು. ಮತ್ತೆ ಟಿಕೆಟ್ಸ್ ಗಳು ಕೂಡ ಆಲ್ ಆಫ್ ಟಿಕೆಟ್ಸ್ ಗಳು ಸೇಲ್ ಆಗ್ತಿದ್ವು. ಆದ್ರೆ ಏನ್ ಮಾಡ್ಲಿಕ್ಕೆ ಬರಲ್ಲ. BCCI ಅಂಡ್ ಇವ್ರ ಮ್ಯಾನೇಜ್ಮೆಂಟ್ ಏನಿರುತ್ತೆ ವಿಜಯ್ ಹಜಾರ್ ಟ್ರೋಫಿಯ ಮ್ಯಾನೇಜ್ಮೆಂಟ್ಸ್ ಗಳು ಅವ್ರು ಥಿಂಕ್ ಮಾಡ್ಬೇಕಾಗತ್ತೆ ಅಷ್ಟೇ ಬಿಟ್ರೆ ಮತ್ತೇನಿಲ್ಲ. ನೋಡು ಆ ಗ್ರೌಂಡ್ ಸ್ಟಾಫ್ಸ್ ಗಳು ಕೂಡ ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ. ನಮ್ಮ ಚಿನ್ನಸ್ವಾಮಿಲ್ ಕೂಡ ಪೊಲೀಸ್ಗಳೇ ಅಂದ್ರೆ ಆಗಲ್ಲ ಸೆಕ್ಯೂರಿಟಿ ಆಗಲ್ಲ ಅನ್ನೋದನ್ನ ಅವರೇ ಅವಾಯ್ಡ್ ಮಾಡ್ಕೊಂಡು ಇಲ್ಲಿ ಶಿಫ್ಟ್ ಮಾಡಿರೋದಷ್ಟೇ ಬಿಟ್ರೆ ಏನ್ ಮಾಡ್ಲಿಕ್ಕೂ ಬರಲ್ಲ. ಎಲ್ಲರದ ಹಣೆ ಬರದಲ್ಲಿ ಎಷ್ಟಿರುತ್ತೋ ಅಷ್ಟೇ ಬಿಟ್ರೆ ಏನ್ ಮಾಡ್ಲಿಕ್ಕೆ ಇದಿಷ್ಟು ವಿಜಯ್ ಹಜಾರ್ ಟ್ರೋಫಿಲಿ ಕಿಂಗ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವರ ಸ್ಕೋರಿಂಗ್ ಆಪರ್ಚುನಿಟಿ ಯಾವ ರೀತಿ ಇರೋದು. ರೋಹಿತ್ ಶರ್ಮಾ ಅವರು 155 ರನ್ಸ್ ಅಂಡ್ ಕಿಂಗ್ ಕೊಹ್ಲಿ ಅವರು 131 ರನ್ಸ್ ಒನ್ ಆಫ್ ಕ್ರೇಜಿಯಸ್ಟ್ ಅಂತಾನೆ ಹೇಳ್ಬೋದಾಗಿದೆ. ಮತ್ತೆ ನಮ್ಮ ಕರ್ನಾಟಕ ಕೂಡ 400+ ರನ್ಸ್ ಕೂಡ ಚೇಸ್ ಮಾಡಿರೋದು. ನನ್ನ ಪ್ರಕಾರ ಹಿಸ್ಟ್ರಿಲೇ ನಮ್ಮ ಇಂಡಿಯಾ ಕೂಡ ಆ ರೀತಿ ಚೇಸ್ ಡೌನ್ ಮಾಡಲಿಲ್ಲ. ಆ ರೀತಿ ಚೇಸ್ ಡೌನ್ ಮಾಡಿರೋದು ಇಲ್ಲಿ ದೇವದತ್ ಪಡಿಕ್ಕಲ್ ಅವರು ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನ ಆಟ ಆಡಿರೋದು ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಹೇಮಂತ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗಿರುವಂತದ್ದು. ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಸೈಕ್ ಪ್ರದರ್ಶನ ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ವಿಜಯ್ ಹಜಾರೆ ಟ್ರೋಫಿ ಅಪ್ಡೇಟ್ ಗಳಾಯ್ತು. ನಿಮ್ಗೆ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ